ಒಂದ್ ಕಡೆ ದರ್ಶನ್ ಹಾಗೆ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಮತ್ತೊಂದು ಕಡೆ ಅವರನ್ನ ನೋಡೋದಕ್ಕೆ ಎಲ್ಲರ ಪೋಷಕರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಮಗನನ್ನ ಕಳ್ಕೊಂಡಂತಹ ನಾವಿಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಬೇಸರವನ್ನ ಹೊರಹಾಕಿದ್ದಾರೆ. ಮಗ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ಕೊಡಬಹುದಾಗಿತ್ತು. ಆತ ಅನುಭವಿಸ್ತಾ ಇದ್ದ ಅದನ್ನ ಆತ ಅನುಭವಿಸ್ತಾ ಇದ್ದ. ಆದ್ರೆ ಭೀಕರ ಹತ್ಯೆಯನ್ನ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ನ್ಯಾಯವತ್ತು ನೋಡಿದ್ರೆ ಇವತ್ತು ನ್ಯಾಯಾಂಗ ಬಂಧನದಿಂದ ಮತ್ತವರು ಕಸ್ಟಡಿಗೆ ಹೋಗ್ಲೇಬೇಕು, ನ್ಯಾಯಾಂಗ ಬಂಧನ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲ ಹೋಗಿ ಅವನು ಇದಾನೆ ಅಂತ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ನನಗೆ ಯಾರಿದ್ದಾರೆ? ನನ್ನ ಮಗ ಇಲ್ಲ, ನನ್ನ ಮಗನ್ ಕಳ್ಕೊಂಡಿದ್ದೀನಿ. ನಾನು ಯಾರನ್ನ ನೋಡ್ಬೇಕು? ಅವನನ್ನ ತಂದು ಕೊಡ್ತಾರ? ಅವನನ್ನ ನಾನು ನೋಡ್ಲಿಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ಆ ಥರ ಕಣ್ಣೀರಲ್ಲಿ ಇವತ್ತು ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿಬಿಟ್ರು ಇವರು. ಅವ್ರಿಗೇನೋ ತಾಯಿ ತಂದೆ ಯಾರು ಒಬ್ರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನನ್ನ ಮಗನ ಯಾರು ನೋಡ್ಕೊಂಡ್ ಬರ್ತಾರೆ? ಅವ್ರ ಸಂಬಂಧಿಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವರು ನೋಡಕ್ ಸಾಧ್ಯನಾ? ಅವನಿಗೆ ಯಾರು ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಿದ್ದೀನಿ, ನಾನು ನೋಡ್ತೀನಿ ಅಂದ್ರೂ ಸಿಗ್ಬೇಕಲ್ಲ ಅವ್ನು ನನಗೆ. ಆದ್ರೆ ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡಿದ್ರು ಇವರು? ಮನುಷ್ಯ ಇವರು ಅಲ್ಲ. ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನಿತ್ತು. ಅವ್ರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ. ಬಂದು ನಮಗೆ ಹೇಳ್ಬೋದಾಗಿತ್ತು, ಇಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಒಂದು ವೇಳೆ ಅವ್ನು ತಪ್ಪು ಮಾಡಿದ್ದೇ ಆಗಿದ್ದರೆ ಬೇಕಾದಷ್ಟು ದಾರಿ ಇತ್ತು. ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲೋ ಅಂಥ ಇದು ಇರಲಿಲ್ಲ. ಇವತ್ತು ನೋಡಿದರೆ ಎಲ್ಲರೂ ಅದನ್ನು ಮಾತಾಡ್ಸೋಕ್ಕೆ ಇದಕ್ಕೆ ಹೋಗ್ತಾ ಇದ್ದಾರೆ. ನಾನು ನನಗೆ ನನ್ನ ಮಗ ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಾಲೆ 1 ತಿಂಗಳಾಗ್ತಾ ಬಂತು. ಅವ್ನು ಯಾವ ರೀತಿ ಇದ್ದ, ಹೇಗಿದ್ದ ಅನ್ನೋದನ್ನು ಮರ್ಯಾದೆ ಮಾಡಿಬಿಟ್ರು. ನನಗೆ ಗೊತ್ತಿಲ್ಲಲ್ಲ ಅವನು ಏನು ತಪ್ಪು ಮಾಡಿದಾನೆ ಅಂತ ಗೊತ್ತಿಲ್ಲ. ಹಂಗೆ ತಪ್ಪು ಮಾಡಿದ್ರೆ ಆದರೆ ಅವರು ಹೇಳ್ಬೋದಾಗಿತ್ತಲ್ಲ, ಶಿಕ್ಷೆ ಕೊಡ್ಬೋದಾಗಿತ್ತು. ಕಾನೂನು ಕೈ ತಗೊಳ್ಳೋಂಥದ್ದು ಇವ್ರಿಗೇನಿತ್ತು? ಅವನ ಪರ ಮಾತಾಡೋಕ್ಕೆ ಅವನು ಏನಾರು ಒಂದು ವೇಳೆ ಅವನು ತಪ್ಪು ಮಾಡಿದರೆ ನಮಗೆ ಹೇಳಬೇಕಾಗಿತ್ತು, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಕೃತ್ಯ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅವ್ರಿಗೆ ಗೊತ್ತಾಗಬೇಕಾಗ. ಅವರು ಒಬ್ಬರು ಮನುಷ್ಯ ಅಲ್ವಾ? ಸಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ನಮಗೆ. ಅವರಂತೂ ನೋಡ್ಕೊಂಬರ್ತಿದ್ದಾರೆ. ಆದರೆ ನಾವು ಹೆಂಗೆ ಸಹಿಸ್ಕೋಬೇಕು? ನಾವು ತಂದೆ ತಾಯಿಗಳು ಸಾಯೋ ತನಕ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ ನಮಗೆ. ನಾವು ಅವನು ನಮಗೆ ಮಣ್ಣು ಹಾಕಬೇಕಾಗಿತ್ತು. ಅಂಥದ್ದು ಇವತ್ತು ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ. ಆ ರೀತಿ ಮಾಡಿಬಿಟ್ರು ನಮಗೆ. ನಾಳೆ ಅವ್ರಿಗೆ ಕೊನೆಗಾಲದಲ್ಲೂ ನಮಗೆ ಚಿಂತೆ ಹತ್ಬಿಡ್ತು. ಮಗ ಇಲ್ಲ ಅನ್ನೋ ಒಬ್ಬ ಮಗ, ಆಧಾರವಾಗಿದ್ದ ಮಗ, ಅವನೇ ಇಲ್ದಂಗೆ ಮಾಡಿಬಿಟ್ರಲ್ಲ ಇವರು. ನಮಗೆ ಅದೇ ಒಂದು ಚಿಂತೆ ಕಾಡ್ತಾ ಇದೆ. ಸೊಸೆಗೆ ಅವಳಿಗೆ ಒಂಥರ ಮಾನಸಿಕವಾಗಿ ಅವಳು ಹಿಂಸೆ ಒಳಪಡ್ತಾ ಇದ್ದಾಳೆ. ಅವಳು ದಿನಕ್ಕೆ ಅವಳಿಗೂ ಊಟ ತಿಂಡಿ ಏನು ಮಾಡ್ತಾ ಇಲ್ಲ. ನಮಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಅವಳು ಅದೇ ಚಿಂತೆ ಒಳಗಿದ್ದಾಳೆ. ನಾವು ಅವಳನ್ನ ಹೊರಗೆ ತರಕ್ಕೆ ನೋಡ್ತಿದ್ದೀವಿ. ಆದ್ರೆ ನಾವಾದರೂ ಇಷ್ಟು ಅವಳ ಎದುರಿಗೆ ಅಳಬಾರ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.